ಸುಂದರವಾದ ಪ್ರಪಂಚದಲ್ಲಿ ಬದುಕಲು ಒಂದವಕಾಶಕ್ಕಾಗಿ ನಮ್ಮ ಮುಂದೆ ಈ ಮುದ್ದು ಕಂದಮ್ಮಗಳು 16 ಕೋಟಿ ರೂಪಾಯಿ ಬೇಕು ಈ ಕಂದಮ್ಮಗಳ ಜೀವ ಬದುಕಿಸಲು. ಈ ಎತ್ತ ಕರಳಿನ ನೋವಿಗೆ ದಯವಿಟ್ಟು ಸ್ಪಂದಿಸಿ. ನಿಮ್ಮ ಅಮೂಲ್ಯವಾದ ಸಮಯದಿಂದ ಒಂದೆರಡು ನಿಮಿಷ ಪ್ಲೀಸ್ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ನಿನಗೇನ್ ಬೇಕು? ನಾಳೆ ಬರುವಾಗ ಏನ್ ತರಬೇಕು? ಎಲ್ರಿಗೂ ನಮಸ್ಕಾರ. ಯಾವತ್ತಿಗೂ ಭಗವಂತ ಎಲ್ಲರ ಜೀವನದಲ್ಲೂ ತಡ್ಕೊಳಕ್ಕಾಗುವಂತಹ ಕಷ್ಟವನ್ನ ಕೊಡಬೇಕು. ಒಬ್ಬರ ಮುಂದೆ ದೇಹಿ ಅನ್ನುವಂತಹ ಕಷ್ಟ ಯಾವ ಜೀವಿಗೂ ಬರಬಾರ್ದು. ಇವತ್ತಿನ ದಿನ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸುಮಾರು 10 ವರ್ಷಗಳ ನಂತರ ಹುಟ್ಟಿದಂತಹ ನನ್ನ ಮಗುವನ್ನು ಉಳಿಸ್ಕೊಳ್ಳೋಕೆ ನಾನು ತಮ್ಮೆಲ್ಲರ ಹತ್ರ ಅಂಗಲಾಚಿ ಬೇಡ್ತಾ ಇದ್ದೀನಿ. ಭಗವಂತನ ರೂಪದಲ್ಲಿ ತಾವೆಲ್ಲರೂ ಬಂದು ನನ್ನ ಮಗುವನ್ನ ಉಳಿಸ್ಕೊಡಿ. ನನ್ನ ಮಗುವಿಗೆ ಪ್ರಪಂಚದಲ್ಲೇ ಅತಿ ವಿರಳ ಹಾಗೂ ತೀವ್ರ ಕಾಯಿಲೆಯಾಗಿದೆ, SMA ಟೈಪ್ 2. ಇವಳ ಚಿಕಿತ್ಸೆಗೆ ನಮಗೆ ಸರಿಸುಮಾರು 16 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. 1 ವರ್ಷಕ್ಕೆ ಎಲ್ಲಾ ಮಕ್ಕಳು ನಡಿಬೇಕು. ನಾನು ನನ್ನ ಮಗು ಇವತ್ತು ಹೆಜ್ಜೆ ಇಡುತ್ತೆ, ನಾಳೆ ಹೆಜ್ಜೆ ಇಡುತ್ತೆ ಅಂತ ಕಾಯ್ತಾನೆ ಇದ್ದೆ. ದುರದೃಷ್ಟವಶಾತ್ ನನ್ನ ಮಗು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುವಂತಹದ್ದನ್ನು ನಾನು ನೋಡ್ಲೇ ಇಲ್ಲ. ಇವಳಿಗೆ ಆ ಕಾಯಿಲೆ ಇರೋದ್ರಿಂದ ಒಳಗಿರುವಂತಹ ನರ್ವ್ ಡ್ಯಾಮೇಜ್ ಆಗಿ ಸೊಂಟದ ತನಕ ಇವಳಿಗೆ ಬಲಹೀನ ಆಗ್ಬಿಟ್ಟಿದ್ದಾಳೆ. ಇವಳನ್ನ ನಿಲ್ಸಿದ್ರೆ ನಿಂತ್ಕೊಳಕ್ಕಾಗಲ್ಲ. ಇವಳಿಗೆ ತಾನಾಗೆ ಎದ್ದು ಕೂತ್ಕೊಳಕ್ಕಾಗಲ್ಲ, ನಡಿಯಕ್ಕಾಗಲ್ಲ. ಕೇವಲ ಇವಳು ಮಾಡೋದು ಉರುಳೋದು ಅಂತೇನೆ. ನನ್ನ ಹತ್ರ ಬರ್ಬೇಕು ಅಂದ್ರೆ ಅಮ್ಮ ಅನ್ಕೊಂಡು ಉರುಳ್ಕೊಂಡು ಬರ್ತಾಳೆ. ನಾನೇನಾದ್ರೂ ಕರೆದ್ರೆ ಅಮ್ಮ ಬಂದೆ ಅಮ್ಮ ಅಂತ ಹೇಳ್ತಾಳೆ. ಉರುಳ್ಕೊಂಡು ಬಂದ ಅಮ್ಮ ನಾನಿದ್ದೀನಮ್ಮ, ಎದ್ರುಕೋಬೇಡ, ಧೈರ್ಯವಾಗಿರು, ಭಗವಂತ ಇದನ್ನೇ ಕಾಪಾಡ್ತಾನೆ ಅಂತ ಹೇಳ್ತಾಳೆ. ಈ ವಯಸ್ಸಿಗೆ ಇವಳಿಗೆ ಎಲ್ಲವೂ ಅರ್ಥ ಆಗುತ್ತೆ, ಎಲ್ಲಾ ಫೀಲಿಂಗ್ಸ್ ಗೊತ್ತಾಗುತ್ತೆ. ಈ ನನ್ನ ನಂದಾದೀಪವನ್ನು ಉಳಿಸ್ಕೊ